ಸಿಕ್ಬಿಡ್ತಾ? ಹ? ನೀನು ಅವ್ರನ್ನ ಗಮನಿಸ್ತಾ ಇರೋ. ಆಗ ಸೇಟಮ್ಮ ಅವ್ರನ್ನ ಗಮನಿಸೋದಕ್ಕೆ ಶುರು ಮಾಡ್ತಾಳೆ. ಆಗ ಅವರ ಮಾಯಾ ಕಡಾಯಿ ಬಗ್ಗೆ ಅವಳಿಗೆ ಚೆನ್ನಾಗ್ ಗೊತ್ತಾಗುತ್ತೆ. ತಮ್ಮ, ಇವತ್ತೇನ್ ತಿನ್ಬೇಕನ್ಸುತ್ತೋ ನೀನ್ ಮಾಯಾ ಕಡಾಯಿನ ಕೇಳು. ಹಾ, ಜಾದುವಾಗಿ ಕಡಾಯಲ್ಲಿ ಮ್ಯಾಗಿ ಆಗ್ಲಿ. ಹಂಗಂದಿದ ತಕ್ಷಣ ಆ ಕಡಾಯಿ ತುಂಬಾ ಮ್ಯಾಗಿ ಬಂದ್ಬಿಡುತ್ತೆ. ಅವ್ರಿಬ್ರು ಸೇರಿ ಮ್ಯಾಗಿ ಸಂತೋಷವಾಗಿ ತಿಂತಾರೆ. ಈಗ ಅರ್ಥ ಆಯ್ತು, ನಮ್ಮಂತ ಧನವಂತರ ತಿನ್ನೋ ಆಹಾರನ ನಿಮ್ಮಂತ ಬಡವರ್ಗ್ ಕೊಡ್ತಿರೋದು ಮಾಯಾ ಕಡಾಯ. ಇದನ್ನ ನಾನು ಖಂಡಿತ ಕಳ್ತನ ಮಾಡ್ಬೇಕು. ಅವಳಿಗೆ ಚಾನ್ಸ್ ಸಿಕ್ಕಿದ ತಕ್ಷಣ ಅವಳು ಆ ಕಡಾಯಿನ ಕಳ್ತನ ಮಾಡ್ತಾಳೆ. ನೋಡ್ರಿ, ಆ ಮಕ್ಕಳಿಗೆ ಇದೇ ದೊಡ್ಡ ಆಯುಧ ಆಗಿದೆ. ಅದನ್ನ ನಾನೀಗ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟೆ. ನೋಡಿ, ಬಿಸಿ ಬಿಸಿ ಪಕ್ವಾನ್ ನಿಮ್ಗೋಸ್ಕರ ಮಾಡ್ಕೊಡ್ತೀನಿ. ಏ ಜಾದುವಿ ಕಡಾಯಿ, ನಿನ್ನ ಮಾಯನ್ನು ತೋರಿಸು, ನಮಗೆ ಬಿಸಿ ಬಿಸಿ ಬಿರಿಯಾನಿ ಕೊಡು. ಅರೆ ವಾ, ಏನಿದು ಅದ್ಭುತ! ಇನ್ನು ಮುಂದೆ ನೀನು ಅಡಿಗೆ ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ನಿನ್ನ ಕೆಲಸ ಕೂಡ ಉಳಿಯುತ್ತೆ, ಮತ್ತೆ ಖರ್ಚು ಕೂಡ ಇರಲ್ಲ. ಬಿರಿಯಾನಿ ತಿಂದು ತುಂಬಾ ಸಂತೋಷ ಆಯ್ತು.